ನಮಸ್ಕಾರಗಳು ಸ್ನೇಹಿತರೆ. ಇಂದಿನ ದಿ ಮೀಡಿಯಾ ಚಾನಲಲ್ಲಿ ನಾವು ಒಂದು ವಿಶಿಷ್ಟವಾದ ಮಹಿಳೆಯ ಜೀವನದ ಕತೆ ಮತ್ತು ಅವರ ಪುನರ್ವಿವಾಹ ಕನಸನ್ನು ಹಂಚಿಕೊಳ್ಳೋಣ. ಇದು ಕೇವಲ ಒಂದು ಪ್ರೊಫೈಲ್ ಅಲ್ಲ, ಒಂದು ಹೆಂಗಸಿನ ಹೃದಯದೊಳದೊಂದಿಗೆ ನೋವಾಗಿದೆ, ಬಯಕೆ ಮತ್ತು ಹೊಸ ಬದುಕಿನ ನಿರೀಕ್ಷೆಯ ಪರಿಚಯವಾಗಿದೆ. ಓಕೆ, ಬನ್ನಿ ಇವಳ ಪೂರ್ತಿ ಪರಿಚಯವನ್ನು ನಾವು ನೋಡೋಣ. ಫ್ರೆಂಡ್ಸ್, ಇವರು ಬೆಂಗಳೂರು ಮೂಲದ 36 ವರ್ಷದ ಮಹಿಳೆ. ಸುಂದರ ಮುಖದೊಂದಿಗೆ ಗಂಭೀರವಾದ ಮಮತೆಯ ನಗುವನ್ನು ಹೊಂದಿದ್ದಾರೆ. ಹಾಗೆ ಎಲ್ಲರನ್ನ ಸೆಳೆಯುವಂತಹ ಶಾಂತ ಸ್ವಭಾವ ಇವರದ್ದು. ಓದಿನಲ್ಲಿ BA ಮುಗಿಸಿಕೊಂಡು ಈಗ ಒಂದು ಖಾಸಗಿ ಕಂಪನಿಯಲ್ಲಿ HR ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರ ಹಿಂದಿನ ಜೀವನದ ಮದುವೆಯ ಬಗ್ಗೆ ನಾವು ನೋಡೋದಾದ್ರೆ, ಸಮಾಜದ ಒತ್ತಡಕ್ಕೆ ಮದುವೆಯಾಗಿತ್ತು. ಆದರೆ ಆ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ. ಗಂಡನೊಂದಿಗೆ ಅರ್ಥಭೇದ, ತಿರಸ್ಕಾರ, ಅಸಮಾನತೆಯ ಬದುಕು, ಕೊನೆಗೆ ವಿಚ್ಛೇದನದ ನಿರ್ಧಾರ ಆಯಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅವಳು ಈಗ ಒಬ್ಬಳೇ ಬದುಕನ್ನು ಮುಂದುವರಿಸುತ್ತಿದ್ದಾರೆ. ಅದಕ್ಕಾಗಿ ಈಗ ಅವರು ಒಬ್ಬರನ್ನು ಹುಡುಕುತ್ತಿದ್ದಾರೆ. ಯಾರಿಗಾದರೂ ಸ್ನೇಹಿತರೆ, ನಿಜವಾಗಿ ಒಬ್ಬರು ಬೇಕಾಗಿದ್ದರೆ ಅಥವಾ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಹೋರಾಟಗಳನ್ನು ನಾವು ನೋಡೋದಾದರೆ, ಏಕಾಂತ ರಾತ್ರಿ, ಸಮಾಜದ ತೀರ್ಪುಗಳು, ಹೆಂಗಸು ವಿಚ್ಛೇದಿತೆ ಅಂದಾಗ ಎದುರಾಗುವ ನೂರಾರು ಪ್ರಶ್ನೆಗಳು, ಇವೆಲ್ಲವನ್ನು ಎದುರಿಸಿದವಳು. ಆದರೆ ತನ್ನ ಕೆಲಸ, ತನ್ನ ಸ್ವಾಭಿಮಾನ ಮತ್ತು ತನ್ನ ಮಗಳ ಪ್ರೀತಿಯಿಂದ ಮತ್ತೆ ಬಲವಾಗಿ ಬದುಕಿಗೆ ನಿಂತಳು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಅವಳ ಮನಸ್ಸಿನ ಮಾತನ್ನು ನಾವು ನೋಡೋದಾದರೆ, ಒಳಗಾಗೋಕೆ ನೋವು ಇರುವುದು ಸತ್ಯ, ಆದರೆ ಹೃದಯದಲ್ಲಿ ಇನ್ನೂ ಒಂದು ನಿರೀಕ್ಷೆ ಕೂಡ ಇದೆ. ಮತ್ತೊಮ್ಮೆ ಯಾರಾದರೂ ಅವಳ ಕೈ ಹಿಡಿದುಕೊಳ್ಳುವವರು ಬರ್ತಾರೆ ಎಂಬ ಮರು ಮದುವೆ ಅವಳಿಗೆ ಕೇವಲ ಬದುಕಿಗೆ ನಿರ್ವಹಣೆ ಅಲ್ಲ, ಹೃದಯದ ಒಡನಾಟ, ಕನಸು. ಅವಳ ಮುಖ್ಯವಾದ ಕನಸಾಗಿದೆ. ಅವಳ ಕನಸು ಪತಿ ಹೇಗಿರಬೇಕು ಅಂದರೆ, ಅವಳಿಗೆ ಬೇಕಾಗಿರುವವರು ಗಂಡನಷ್ಟೇ ಅಲ್ಲ, ಸ್ನೇಹಿತರು ಕೂಡ ಆಗಿರಬೇಕು. ಅವಳ ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಆಕೆಯ ಮಗಳಿಗೆ ತಂದೆಯ ಮಮತೆಯನ್ನು ಕೊಡಬಲ್ಲ, ಸುಲಭವಾಗಿ ನಗುವ, ಕಾಳಜಿಯುಳ್ಳ ಒಬ್ಬ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಹಣ, ಸ್ಥಾನ, ಆಸ್ತಿ ಯಾವುದೂ ಮುಖ್ಯವಲ್ಲ, ಮುಖ್ಯವಾಗಿರುವುದು ಒಡನಾಟ, ಪ್ರೀತಿ, ಗೌರವ ಅಷ್ಟೇ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಇವರ ಗ್ರೇಸ್ಫುಲ್ ಆದ ಮಾತುಗಳನ್ನು ನಾವು ನೋಡೋದಾದರೆ, ಹೆಂಗಸಿನ ಹೃದಯ ಒಮ್ಮೆ ಒಡೆದರೆ ಅದು ಮತ್ತೆ ಪ್ರೀತಿಗೆ ಹಸುರಾಗುತ್ತದೆ. ನಾನು ಇಂದು ಒಂಟಿಯಾಗಿ ಬದುಕುತ್ತಿದ್ದೇನೆ, ಆದರೆ ನನ್ನ ಹೃದಯ ಇನ್ನೂ ಯಾರಿಗಾರಾದರೂ ಬಾಗಿಲು ತೆರೆದಿಟ್ಟಿದೆ. ಹಾಗೆ ಸ್ನೇಹಿತರೆ, ಇವರ ಗುರಿಗಳನ್ನು ನಾವು ನೋಡೋದಾದರೆ, ಮಗಳ ಭವಿಷ್ಯವನ್ನು ಸುಂದರವಾಗಿ ಕಟ್ಟುವುದು, ಗಂಡನೊಂದಿಗೆ ಮರುಬಾಳನ್ನು ಹಂಚಿಕೊಳ್ಳುವುದು, ಸಮಾಜದ ಮುಂದೆ ಹೆಮ್ಮೆಯಿಂದ ನಿಲ್ಲುವುದು ಇವರ ಮುಖ್ಯ ಗುರಿಯಾಗಿದೆ. ಅಂತಿಮ ಆಹ್ವಾನ ಸ್ನೇಹಿತರೆ, ಪ್ರಿಯರೇ, ಈ ಮಹಿಳೆ ತನ್ನ ಬದುಕಿನಲ್ಲಿ ಮತ್ತೊಮ್ಮೆ ಪ್ರೀತಿಯ ಹಾದಿಯನ್ನು ಹುಡುಕುತ್ತಿದ್ದಾರೆ. ನಿಜವಾಗಿ ಒಳ್ಳೆಯ ಮನಸ್ಸಿನ ಒಬ್ಬ ವ್ಯಕ್ತಿ ಬೇಕೆಂದರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.